ನೋಡಿ, ಶಿವರಾತ್ರಿ ಅಂದ ತಕ್ಷಣವೇ ನಮಗೆ ಧಾರ್ಮಿಕ ಪದ್ಧತಿಗಳು ನಮಗೆ ನೆನಪಿಗೆ ಬರುತ್ತೆ. ಅದರಲ್ಲೂ ಸಹ ವಿಶೇಷವಾಗಿ ಶಿವರಾತ್ರಿ ಅಂದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಮಾಘ ಮಾಸದ ಅಂತ್ಯದ ತ್ರಯೋದಶಿ ದಿನದಂದು ಮಹಾಶಿವರಾತ್ರಿಯ ಹಬ್ಬ ಆಚರಣೆ ಬರುವಂಥದ್ದು. ಪ್ರತಿ ತಿಂಗಳೂ ಸಹ ಶಿವರಾತ್ರಿ ಬರುತ್ತೆ. ಪ್ರತಿಯ ಮಾಸದಲ್ಲೂ ಶಿವರಾತ್ರಿ ಇರುತ್ತೆ. ಪ್ರತಿ ತ್ರಯೋದಶಿ ಬಂದಾಗ ನಾವು ಅಮಾವಾಸ್ಯೆಯ ಇಂದಿನ ದಿನದ ತ್ರಯೋದಶಿಯನ್ನು ಅಂದರೆ ಶುಕ್ಲ ಪಕ್ಷದ ತ್ರಯೋದಶಿಯನ್ನು ನಾವು ಶಿವರಾತ್ರಿಯ ಆಚರಣೆ ಅಂತ ಮಾಡ್ತಿರ್ತೀವಿ. ಅದಕ್ಕೆ ಶಿವರಾತ್ರಿ ಅಂತ ಮಾತ್ರ ಇರುತ್ತೆ. ಆದರೆ ಮಾಘ ಮಾಸದಲ್ಲಿ ಬರುವಂತಹ ಶಿವರಾತ್ರಿಗೆ ಮಹಾಶಿವರಾತ್ರಿ ಅಂತ ಕರಿತಿರ್ತೀವಿ. ಅಂದರೆ 12 ಮಾಸಗಳು 12 ತಿಂಗಳುಗಳ ಕಾಲದ ಶಿವರಾತ್ರಿ ಒಟ್ಟುಗೂಡಿದಾಗ ಈ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಹೇಳ್ತಿರ್ತೀವಿ. ಅಂದರೆ 12 ಶಿವರಾತ್ರಿ ಆಚರಣೆ ಏನು ಮಾಡ್ತಿರ್ತೀವಿ ಅದಕ್ಕೆ ಅಷ್ಟು ಫಲವನ್ನು ಒಗ್ಗೂಡಿಸಿ ಫಲವನ್ನು ಕೊಡುವಂಥದ್ದೇ ಈ ಮಹಾಶಿವರಾತ್ರಿಯ ಮಾಘ ಮಾಸದ ಶಿವರಾತ್ರಿಯ ದಿನ. ಇದು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಶಿವರಾತ್ರಿ ಅಂದ ತಕ್ಷಣವೇ ಒಂದು ಆಚರಣೆ, ಒಂದು ವಿಧಿವಿಧಾನ, ಒಂದು ಕ್ರಮ, ಒಂದು ಬದ್ಧತೆ, ಇವೆಲ್ಲವೂ ಔಪಾಸನೆ, ಉಪವಾಸ ಇದೆಲ್ಲವೂ ಸಹ ನಮಗೆ ಸೇರಿಕೊಳ್ಳುತ್ತೆ. ಈಗ ಈ ಮಾಘ ಮಾಸದ 2025ರಲ್ಲಿ ಬಂದಿರುವಂತಹ ಶಿವರಾತ್ರಿ 26ನೇ ತಾರೀಕು ಶಿವರಾತ್ರಿ ಬರುತ್ತೆ. ಶಿವರಾತ್ರಿಯ ದಿನದಂದು ನಾವು ಏನು ಜ್ಯೋತಿರ್ಲಿಂಗವನ್ನು ಪೂಜೆಯನ್ನು ಮಾಡ್ತಿರ್ತೀವಿ, ಆ ಸುಮಾರು 12 ಜ್ಯೋತಿರ್ಲಿಂಗಗಳ ಪೂಜಾ ಫಲವನ್ನು ಒಂದು ಶಿವರಾತ್ರಿಯಲ್ಲಿ ನಾವು ಕಾಣ್ತೇವೆ. ಒಂದು ಶಿವರಾತ್ರಿಯ ದಿನದಂದು ಶಿವನ ಆರಾಧನೆಯಿಂದ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿದಂತಹ ಫಲಗಳನ್ನು ಪಡೆಯುವಂತಹ ಶುಭ ಮತ್ತು ಅದೃಷ್ಟ ಜೊತೆಯಲ್ಲಿ ಒಂದು ಔಪಾಸನೆ ಆರಾಧನೆ ಯಾವಾಗ ಸಿಗುತ್ತೆ ಅಂತ ಅಂದರೆ ಅದು ಮಾಘ ಮಾಸದ ಮಹಾಶಿವರಾತ್ರಿಯ ದಿನದಂದು ನಮಗೆ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದಂತಹ ಫಲ ಶಿವರಾತ್ರಿ ಆಚರಣೆಯಲ್ಲಿ ಸಿಗುತ್ತೆ ಅಂತ ಅಂದಾಗ ತಾವೆಲ್ಲರೂ ಸಹ ಶಿವರಾತ್ರಿಯನ್ನು ತಪ್ಪದೆ ಆಚರಣೆಯನ್ನು ಮಾಡಲೇಬೇಕು.